ಇವಾಗ ಭೀಮಂಗೆ ಮದ ಬಂದಿದೆ ಅಂತ ಹೇಳ್ತಾ ಇದ್ದೀರಾ. ಭೀಮನ್ ಕಂಡೀಷನ್ ಹೆಂಗಿದೆ? ಮದ ಬಂದಲ್ಲಿ ಎಷ್ಟು ದಿನ ಆಯ್ತು ಸರ್? ಮದ ಬಂದು ಒಂದೂವರೆ ತಿಂಗಳಾಯ್ತು. ಭೀಮಾ ಅಲ್ಲಿ ಕ್ಯಾಪ್ಟನ್ ಯಾವಾಗ ಮದ ಬಂತು ಅವಾಗ ಇಲ್ಲಿಗೆ ಬಂದಿದ್ದು, ಮತ್ತೆ ಹೋಗಿಲ್ಲ. ಇಲ್ಲಿ ಹೋಗಿಲ್ಲ. ಮತ್ತೆ ಅಲ್ಲೊಂದು ಅಬ್ನಾ ಅಂತ ಇದೆ ನಮ್ಮ ಹೊಸಕೋಟೆ ಹೋಬಳಿಲ್ಲ, ಪಾಳೆ ಹೋಬಳಿ ಸರಿ, ಪಾಳೆ ಹೋಬಳಿಲಿ ಅಬ್ನಾ ಅಂತಿದೆ. ಅಲ್ಲಿ ಅಕೇಶಿಯಾ ಅದ್ರ ಪಕ್ಕ ಸ್ವಲ್ಪ ಅರೆಮಲ್ನಾಡ್ ಥರ ಜೋಳ ಹಾಕ್ತಾರೆ. ಜೋಳ ಹಾಕಿದ ಟೈಮಲ್ಲಿ ಅದು ಬಂದಿದ್ದು, ಒಂದೂವರೆ ತಿಂಗಳಿಂದ. ಆ ಜೋಳ ಯಾವಾಗ ಇದು ಕಾಳುಗಟ್ಟು ಬಂತು, ಆ ಜೋಳ ಮತ್ತು ಭತ್ತ ಎಲ್ಲ ತಿಂದು ಸ್ವಲ್ಪ ಇದಕ್ಕೆ ಒಳ್ಳೆ ಫುಡ್ ಸಿಕ್ತು. ಒಳ್ಳೆ ಫುಡ್ ಸಿಕ್ಕಿದಾಗ ಈಗ ಒಂದು ತಿಂಗಳಿಂದ ಮದ ಇದೆ. ಒಂದು 15-20 ದಿನ ದಾಟ್ತು ಮದ ಸ್ಟಾರ್ಟ್ ಆಗಿ. ಇನ್ನೂ ಒಂದು 2-3 2.5 ತಿಂಗಳು ಪಕ್ಕ ಇರುತ್ತೆ. ಇವಾಗ ಆನೆ ಹೆಂಗಾಗಿದೆ ಅಂದರೆ ನೋಡೋಕ್ಕೆ ಹೆದರಿಕಾಗುತ್ತೆ, ಅಷ್ಟು ದಷ್ಟಪುಷ್ಟವಾಗಿದೆ. ನಮ್ಮ ಅಭಿಮಾನಿ ಆನೆ ಥರನೇ ಉಂಡುಂಡೆ ಆಗಿದೆ. ಮೊದಲು ಒಂಥರ ಬೆನ್ನಿನ ಮೂಳೆ ಕಾಣೋದು ನೀಳವಾಗಿ ಈ ಭೀಮನಲ್ಲಿ. ಇವಾಗ ಫುಲ್ಲು ಹೊಟ್ಟೆ ಫುಲ್ ಇದಾಗಿದೆ. ಇದು ತಲೆ ಗಾತ್ರನೇ ಚೇಂಜ್ ಆಗಿದೆ. ಇನ್ನೊಂದು 1 ತಿಂಗಳೊಳಗಡೆ ಉಚ್ಚೆ ಬಿಡುತ್ತೆ. ಉಚ್ಚೆ ಬಿಟ್ಟರೆ ಇನ್ನು ಇವಾಗಲೇ ಅಡ್ಡಾಡ್ತಿದೆ. ರೋಡ್ನೇ ಅಡ್ಡಾಡ್ತಿದೆ. 3 ಗಂಟೆಗೆ ಇಳಿಯುತ್ತೆ, ಎಲ್ಲಿ ಬೇಕಂದ್ರಲ್ಲೇ ರೋಡ್ ಹಿಡಿಯುತ್ತೆ, ಬರ್ತಿದೆ. ಸ್ವಲ್ಪ ಇವಾಗ ಬೆರ್ಸಕ್ಕೆ ಸ್ಟಾರ್ಟ್ ಆಗಿದೆ. ಯಾರು ಅವಾಗ ಹಿಂದೆಯಿಂದ ಹೋದ್ರೆ ಸುಮ್ಮನೆ ಹೋಗ್ತಾ ಇರೋದು, ಇವಾಗ ಸ್ವಲ್ಪ ತಿರುಗಿ ನೋಡೋದು, ಸಡನ್ನಾಗಿ ತಿರುಗಿ ಅವ್ರನ್ನ ಬೆರ್ಸೋದು ಸ್ಟಾರ್ಟ್ ಆಗಿದೆ. ಏನಕ್ಕೆ ಹೆಂಗಾಗಿದೆ ಅಂದರೆ, ಈ ಅಪ್ಪ ಇದಾದ್ಮೇಲೆ ಅದು ಯಾರೇ ಹಿಂದೆ ಹೋದ್ರು ನನ್ನ ಏನೋ ಡಾಟ್ ಮಾಡಕ್ಕೆ ಬರ್ತಿದ್ದಾರೆ ಅನ್ನೋ ಲೆಕ್ಕಾಚಾರ ಆಗಿದೆ ಅದಕ್ಕೆ ಸ್ವಲ್ಪ. ಮೊದಲಾದರೆ ಹಿಂದೆ ತಿರುಗಿ ನೋಡ್ತಿಲ್ಲ, ಹಿಂಗೆ ನೋಡ್ತಿರ್ಲಿಲ್ಲ, ಸೀದಾ ಹೊರಟ್ಬಿಟ್ರೆ ಎಷ್ಟು ಹತ್ರ ಹೋದ್ರು ಹೋಗ್ತಾ ಇರೋದು, ಅದ್ರದ್ದೇನಿದೆ ಅದು. ಇವಾಗ ಹಂಗಲ್ಲ, ಸ್ವಲ್ಪ ದೂರ ಹಿಂದೆ ಹೋದರೆ ತಿರುಗಿ ಬೆರ್ಸಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲ ಏನು ಹೇಳೋದು ಅಂದರೆ, ಇವಾಗ ಅದು 2018ರಲ್ಲಿ ಕಾಲು ಉಗುರು ಏಟಾಗಿತ್ತು, ಕಾಲು ಉಗುರು ಒಡೆದೋಗಿತ್ತು. ಆವಾಗೂ ಟ್ರೀಟ್ಮೆಂಟಿಗೋಸ್ಕರ ಆ್ಯಂಟಿಬಯೋಟಿಕ್ ಹೊಡೆದ್ರು, 6-7 ಇಂಜೆಕ್ಷನ್ ಹೊಡೆದ್ರು. ಮತ್ತು ಲಾಸ್ಟ್ ಟೈಮು ಬಾಲದ ಗೆಡ್ಡೆಗೆಟ್ಟಾಗಿ ಅಪ್ಪೊಂದು ಇನ್ಸಿಡೆಂಟ್ ಆಗೋದು ಒಂದು 10 ದಿನದ ಹಿಂದೆ ಟ್ರೀಟ್ಮೆಂಟ್ ಮಾಡಿದರು. ಅವಾಗಲೂ ಒಂದು 4-5 ಆ್ಯಂಟಿಬಯೋಟಿಕ್ ಹೊಡೆದ್ರು. ಅವತ್ತು ಲಾಸ್ಟ್ನೇ ದಿನವೂ ಆ್ಯಂಟಿಬಯೋಟಿಕ್ ಹೊಡೆದು ಇದು ಮಾಡೋಕ್ಕೆ ಹೋಗಿದ್ದು. ಆದರೂ ಬಾಡಿಲೇ ಹೆಚ್ಚು ಕಡಿಮೆ 6-7 ನೀಡ್ಲುಗಳಿವೆ. ಅದು ಅವಾಗೆಲ್ಲ ಅದು ನೆನಪು ಮಾಡ್ಕೊಳುತ್ತೆ. ಯಾರು ಹಿಂದೆ ಹೋದ್ರೆ ಇವ್ನು ನನಗೆ ಅದಕ್ಕೇ ಬಂದ, ಹೊಡೆಯೋಕ್ಕೇ ಬಂದ ಅಂತ ಅಂದ್ಕೊಳುತ್ತೆ. ಹಂಗಾಗಿ ಜನಗಳು ಸ್ವಲ್ಪ ಹಿಂದೆ ಹೋಗೋದು ಬಿಡಬೇಕು. ಆನೆಗಳು ಯಾವಾಗ ಯಾವ ಮೂಡಿ ಯಾವ ಯೋಚನೆ ಇರುತ್ತೋ ಏನೋ ಆಗುತ್ತೆಲ್ಲ ಬೆರೆಸ್ಕೊಂಡು ಬರ್ತವೆ. ಈಗಂತೂ ಆನೆ ಸಖತ್ತಾಗಿದೆ. ಇವಾಗ ದೊಡ್ಡ ಬೆಟ್ಟದಲ್ಲಿ ಅಲ್ಲಿ 8 ಆನೆಗಳಿದಾವಲ್ಲ, ಆ ಗುಂಪಿಗೆ ಬಂದಿದೆ ಅಂದರೆ ಅದು ದೊಡ್ಡ ಫಾರೆಸ್ಟ್ ಆಗಿರೋದ್ರಿಂದ ಅವೊಂದು ಕಡೆ ಇದೆ, ಇದೊಂದು ಕಡೆ ಇದೆ. ಈಗ ಹೆಣ್ಣಾನೆ ಜೊತೆ ಅದು ಮೀಟ್ ಮಾಡಿದ್ರೆ ಸ್ವಲ್ಪ ಮದ ಕಡಿಮೆ ಆಗುತ್ತೆ. ಏನಾದರೂ ಯಾವುದು ಹೆಣ್ಣಾನೆ ಇದಾಗಲಿಲ್ಲ ಅಂದರೆ, ಮೀಟ್ ಮಾಡೋಕ್ಕೆ ಸಿಕ್ಕಲಿಲ್ಲ ಅಂದರೆ ಮದ ಕಂಟಿನ್ಯೂ ಆಗಿ ಒಂದು 3 ತಿಂಗಳು 2 ತಿಂಗಳಂತೂ ಇದ್ದೇ ಇರುತ್ತೆ. ಇನ್ನೇನು ನಮ್ಮ ಅಭಿಮಾನಿಗೆ ಸ್ಟಾರ್ಟ್ ಆಗುತ್ತೆ. ಈಗ 8 ಆನೆಗಳಿದಾವೆ ಅಂತ ಹೇಳ್ತಾ ಇದ್ದೀರಲ್ವಾ, ಅದ್ರಲ್ಲಿ ಗಂಡಾನೆಗಳು ಎಷ್ಟಿದಾವೆ, ಹೆಣ್ಣಾನೆಗಳು ಎಷ್ಟಿದೆ ಅಂತ? ಗಂಡಾನೆಗಳು 4-5 ಇರಬೇಕು, ಹೆಣ್ಣಾನೆಗಳು 2-3. ಒಂದ್ರಲ್ಲಿ ಮಕನ ಇದೆ ಅಂತ ಹೇಳ್ತಿದ್ದಾರೆ, ಸ್ವಲ್ಪ ದೊಡ್ಡದಿದೆ ಹೆಜ್ಜೆ, ಅದು ಮಕನ ಅಂತಾರೆ, ಒಬ್ಬೊಬ್ರು ಹೆಣ್ಣಾನೆ ಅಂತಿದ್ದಾರೆ. ಆದ್ರೂ ಹೆಜ್ಜೆ ನೋಡಿದ್ರೆ, ಉಗುರುಗಳು ನೋಡಿದ್ರೆ ಮಕನಾನೆ ಅಂತ ಅನ್ಸುತ್ತೆ. ಯಾಕಂದ್ರೆ ಹೆಣ್ಣಾನೆ ಉಗುರುಗಳು ಚಿಕ್ಕ, ಪಾದದ ಸೈಜ್ಗೆ ಬಂದು ಚಿಕ್ಕ, ಸ್ವಲ್ಪ ದೊಡ್ಡದಿದೆ ಆನೆ ಪಾದ, ಹಂಗಾಗಿ ಅದು ಮಕನೇ ಇರಬೇಕು ಅನ್ಕೋತೀನಿ. ಅದು ಯಾವ್ದಾದ್ರು ಅಟ್ಯಾಕ್ ಆ ಥರದ್ದು ಏನಾದ್ರು ಮಾಡ್ತಾ ಇದೆಯಾ? ಸ್ವಲ್ಪ ಈಗ ಇದ್ರಲ್ಲಿ ಇರೋದ್ರಲ್ಲಿ ವಿಕ್ರಾಂತ್ ಭೀಮನೇ ಅಟ್ಯಾಕ್ ಮಾಡೋದು. ಭೀಮ ಅಟ್ಯಾಕ್ ಮಾಡ್ತಿರೋ ವಿಡಿಯೋಸು ಇದೆ. ಮೊನ್ನೆ ಯಾರೋ ಹುಡುಗರುಗಳಿಂದ ಅಟ್ಯಾಕ್ ಮಾಡಿದೆ. ಇಲ್ಲಿ ಅಬ್ನದ ಹತ್ರ ಅಲ್ಲೇ ಅವರು ಫೋನ್ ಮಾಡಿ ಹೇಳಿದ್ರು, ಭೀಮ ಆಗಿನ ಥರ ಇಲ್ಲ, ಸ್ವಲ್ಪ ಹಿಂದೆ ನಾವು ನೋಡೋಣ ಅಂತ ಹಿಂದೆ ಹೋದ್ರೆ ಹೆಂಗೆ ಇದು ಮಾಡುತ್ತೆ ಅಂದರೆ, ಸ್ವಲ್ಪ ತಿರುಗಿ ಹೋಯ್ತಾ ಇದ್ದಾನೆ, ಸಡನ್ನಾಗಿ ಕಾಲೆತ್ತು ನಿಂತುಬಿಟ್ಟು ಕಾಲನ್ನ ನೆಲಕ್ಕೆ ಇಡೋಲ್ಲ, ಹಂಗೆ ಅಲಾಸ್ಬಿಟ್ಟು ಹಿಂತಿರುಗಿ ಬರ್ತಾಯಿದೆ. ಜನಗಳು ಸುಮ್ಮನೆ ಭೀಮ ಏನೂ ಮಾಡಲ್ಲ ಅಂತ ಹೋಗೋದು ತಪ್ಪು. ಇನ್ನು ಎಚ್ಚರಿಕೆಯಿಂದಿರೋದು ಒಳ್ಳೇದು. ಹಿಂದೆ ಹೋದ್ರೆ ಅಟ್ಯಾಕ್ ಮಾಡೋದು, ಹಿಂದೆ ಮುಂದೆ ಅಟ್ಯಾಕ್ ಮಾಡ್ತದೆ. ಮಾಡ್ತಿದೆ. ಅದೇ ಏನೋ ನನಗೇನೋ ಮಾಡಕ್ಕೆ ಬರ್ತಿದ್ದಾರೆ, ಡಾಟ್ ಮಾಡಕ್ಕೆ ಬರ್ತಿದ್ದಾರೆ ಅಂತ ಅನ್ಕೊತಿದೆ. ಮತ್ತು ಗುಂಡೇಟು ಹೊಡೆದಿರ್ತಾರಲ್ಲ ಸರ್, ಯಾರಾದರೂ ಗುಂಡೇಟಿಂದನೇ ಅದು ಗಾಯ ಆಗಿದ್ದು, ಯಾವುದೋ ಆನೆ ಚುಚ್ಚಿ ಅಲ್ಲ, ಗುಂಡೇಟಿಂದನೇ ಆಗಿರೋದು. ಹಿಂದೆ ಬಾಲದಿಂದ ಪಕ್ಕದಲ್ಲಿ ಒಂದು ಹೋಲ್ ಬಿದ್ದಿತ್ತು ಅದು. ಓಕೆ. ಆ ಗುಂಡೇಟಿಂದನೇ ಗಾಯ ಆಗಿರೋದು. ಈಗ ಅದು ಗಾಯ ಎಲ್ಲ ಫುಲ್ ಕ್ಯೂರ್ ಆಗಿದೆ? ಫುಲ್ ಕ್ಯೂರ್ ಆಗಿದೆ. ಅದು ಬಿಟ್ಟರೆ ಬೇರೆ ಗಾಯ ಆಗಿ ಯಾವ ಥರ ಆನೆ ಇನ್ನೂ ಆರೋಗ್ಯಕ್ಕೆ ಚೆನ್ನಾಗಿದೆ. ಚೆನ್ನಾಗಿದೆ. ಯಾಕಂದ್ರೆ ಬಾಡಿಗೆ ಆಂಟಿಬಯೋಟಿಕ್ ಬಿತ್ತಲ್ಲ, ಒಳ್ಳೆ ಫುಡ್ಡು ಸಿಕ್ತು, ಆನೆ ಒಳ್ಳೆ
ಇದಾಯ್ತು, ರಿಕವರಿ ಆಯ್ತು, ಚೆನ್ನಾಗಿ, ತುಂಬಾ ಚೆನ್ನಾಗಾಗಿದೆ. ಇದು ಈ ಭಾಗಕ್ಕೆ ನಿಮ್ ಭಾಗಕ್ಕೆ ಯಾವಾಗಿಂದ ಕಾಣಿಸ್ಕೊತಿದೆ ಆನೆ ಈ ರೀಸೆಂಟ್ ಆಗಿ? ಭೀಮನ ಹಾ. ಭೀಮಾ ಒಂದ್ 2.5 ತಿಂಗಳಾಯ್ತು ಅನ್ಸುತ್ತೆ ಈ ಕಡೆ ಭಾಗ ಬಂದು. 2.5 ತಿಂಗಳಾಯ್ತು. 2.5 ತಿಂಗಳಿಂದ ಮುಂಚೆ ಯಾವ ಭಾಗ? ಬರೋದು ಹೋಗೋದಿತ್ತು ಎಲ್ಲೆಲ್ಲೋ. ಅದೇ ಇದು ಬೇಲೂರು ಭಾಗದನೇ ಇದ್ದಿದ್ದು, ಬೇಲೂರು, ಸಕಲೇಶ್ಪುರ. ಇವಾಗ ಇಲ್ಲಿದೆ, ಮಧ್ಯೆ ಮಸ್ತ್ ಬಂದ್ರೆ ಈ ಕಡೆ ಭಾಗ ಬರುತ್ತೆ, ಮತ್ತೆ ಮಸ್ತಿ ಡೌನ್ ಆದ್ಮೇಲೆ ಹೋಗುತ್ತೆ. ಈಗ ಮಸ್ತಿ ಬಂದಿರೋದ್ರಿಂದ ಗ್ರೂಪಲ್ಲಿ ಯಾವ ಆನೆಗಳು ಹೆಣ್ಣಾನೆಗಳು ಸೇರ್ಸಲ್ಲ. ಮಸ್ತಿ ಇರೋದ್ರಿಂದ ಇದು ಸ್ವಲ್ಪ ಹೆಂಗಾಗುತ್ತೆ ಅಂದ್ರೆ, ಈ ವೆದರ್ ಈ ಡಿಸೆಂಬರ್ ತಿಂಗಳು, ನವೆಂಬರ್ ತಿಂಗಳು ಇದೆಯಲ್ಲ, ಇವಾಗ ಷಷ್ಠಿ ಟೈಮಲ್ಲಿ ಸ್ವಲ್ಪ ಮೋಡನೂ ಇರುತ್ತೆ, ಮಳೆಗಾಲ ಎಂಡ್ ಆಗ್ತಿರೋ ಟೈಮಲ್ಲಿ ಬಿಸಿಲು ಚುರುಕಿರಲ್ಲ, ಸ್ವಲ್ಪ ಎಳೆ ಬಿಸಿಲಾಗಿರುತ್ತೆ. ಮಧ್ಯಾಹ್ನದ ಬಿಸಿಲು ಅಷ್ಟೊಂದು ನಿಮಗೆ ಶಾರ್ಪ್ ಅನ್ಸಲ್ಲ. ಈ ಟೈಮಲ್ಲಿ ಆನೆಗಳು ಮದ ಬಂದಾಗ ನಿದ್ದೆ ಮಾಡ್ಕೊಂಡು ನಡ್ಕೋಗ್ತಾರೆ. ಸ್ಮೆಲ್ಲ ನಿದ್ದೆ ಮಾಡ್ಕೊಂಡು ಅದಕ್ಕೊಂಥರ ಝೂಮ್ ಕಿಕ್ಕು. ಮದ ಅಂದರೆ ಝೂಮ್ ಕಿಕ್, ಏನು ಏನೋ ಹೋಗಿ ಇದು ಮಾಡೋದು ಅಂತಲ್ಲ, ಬಟ್ ಆನೆ ಫೈಟಿಗೆ ಇನ್ನೊಂದು ಆನೆ ಮದ ಬಂದು ಈ ಆನೆನೂ ಮದ ಬಂದಾಗ ನಿತ್ತಾಗ ಫೈಟಿಗೆ ಅವಾಗ ಬೇರೆ ಥರ ಆಗುತ್ತೆ. ಅದು ಅರ್ಜುನನ ವಿಚಾರದಲ್ಲೂ ಅದೇ ಆಗಿದ್ದು. ಅರ್ಜುನನು ಸ್ಟಾರ್ಟಿಂಗ್ ಮದ, ಅದು ಸ್ಟಾರ್ಟಿಂಗ್ ಮದ, ಅದು ಮದ ಬಂದು ಎಂಡಿಂಗ್ ಅನ್ಸುತ್ತೆ ಅದಕ್ಕೆ ಆ ಫೋಟೋ ನೋಡಿದಾಗ. ಆವಾಗ ಫೈಟ್ ಆಗೇ ಆಗುತ್ತೆ, ಅದು ಎಂಡಿಂಗ್ ಯಾವ್ದಾರ ಒಂದು ಆಗೇ ಆಗುತ್ತೆ. ಹಂಗಾಗಿ ಮದ ಬಂದಾಗ ಆನೆಗೆ ಫೈಟ್ ಆಗುತ್ತೆ, ಮನುಷ್ಯನಿಗೆ ಅಷ್ಟೊಂದು ಏನು ತೊಂದರೆ ಮಾಡಲ್ಲ, ಮನುಷ್ಯನ ಬಗ್ಗೆ ಗಮನ ಇರಲ್ಲ. ಅವಕ್ಕೆ ಒಂಥರ ಝೂಮಲ್ಲಿ ನಡ್ಕೊಂಡು ಹೋಗೋದು, ಬಿಸಿಲಿಗೆ ಒಂಥರ ನಡಿಬೇಕು, ಓಡಾಡಬೇಕು. ಮೇವು ತಿನ್ನಲ್ಲ ಆ ಟೈಮಲ್ಲಿ, ಮೇವು ಬಿಟ್ಬಿಡ್ತವೆ. ಸ್ವಲ್ಪ ಎಷ್ಟು ಬೇಕಷ್ಟೇ ಮೇವು ಬಿಡೋದ್ರೆ ಫುಲ್ ಊಟನೇ ಬಿಡಲ್ಲ, ಎಷ್ಟು ಬೇಕಷ್ಟೇ ತಿನ್ನೋಕ್ಕೋಸ್ಕರನೇ ಟೈಮ್ ವೇಸ್ಟ್ ಮಾಡಲ್ಲ. ಹಂಗೆ ಅಂದ್ರೆ ಈಗ ಭೀಮ ಯಾವ್ಯಾವ ಭಾಗದಲ್ಲಿ ಓಡಾಡ್ತಾ ಇರ್ತಾರೆ ಸರ್? ಈಗ ಪಾಳ್ಯ ಹೋಬಳಿಯಲ್ಲಿ ಹಬ್ಬನ ಇದು ಬಂದರೆ ಸೀದಾ ಬಂದರೆ ರಂಗನ ಬೆಟ್ಟ ಆ ಕಡೆನೇ ಬಂದರೆ, ಹಂಗೆ ಬಂದು ದೊಡ್ಡ ಬೆಟ್ಟ, ಮತ್ತೆ ವಾಪಸ್ ಹೋಗಿ ಅದೇ ರೂಟಾಗಿ ಹೋಗಿ ಮತ್ತೆ ಹೋಗುತ್ತೆ, 1-2 ದಿನ ಇರುತ್ತೆ, ಮತ್ತೆ ಬರುತ್ತೆ, ಹಿಂಗೆ ಓಡಾಡ್ತಿದೆ. ಅಂದ್ರೆ ನಿಮ್ಮ ಆಲೂರು ರೇಂಜಲ್ಲಿ ಇದೆ. ಅದ್ ಬಿಟ್ರೆ ಬೇರೆ ಸಕಲೇಶ್ಪುರ ಇಲ್ಲ ಸಕಲೇಶ್ಪುರ ಮೊನ್ನೆ ಹೋಗಿದ್ದು ವಾಪಸ್ ಬಂದಿದೆ. ವಾಪಸ್ ಬಂದಿದೆ. ಅಂದ್ರೆ ಇವ್ 2 ಭಾಗದಲ್ಲಿ ಓಡಾಡ್ಕೊಂಡಿರುತ್ತೆ. ಅದಿರೋ ಜಾಗ ಸಕಲೇಶ್ಪುರ, ಆಲೂರು ಬಾರ್ಡರ್ ಇದೆ. ಅವೆರಡೇ ತಾಲೂಕಲ್ಲಿ ಇರುತ್ತೆ. ಹೌದು. ಅದ್ ಬಿಟ್ರೆ ಬೇರೆ ಯಾವ ಕಡೆನೂ ಹೋಗಲ್ಲ. ಇಲ್ಲ ಅಂದ್ರೆ ಈಗ ಮಡಿಕೇರಿ ಭಾಗ ಹೋಗೋದು ಇಲ್ಲ, ದಾಟಿದ್ರು ವಾಪಸ್ ಬಂದ್ಬಿಡುತ್ತೆ. ಮಡಿಕೇರಿಗೆ ಟಚ್ ಇಲ್ಲ, ಇದು ನಮ್ಮ ಆ ಕಡೆ ಸೈಡ್ ಆನೆ ಅಲ್ಲ. ಹೋಗುತ್ತೆ, ಉಳ್ಳಿ ಬೆಟ್ಟ ದಾಟುತ್ತೆ, ಉಳ್ಳಿ ಬೆಟ್ಟ ದಾಟಿದ್ರು ಮತ್ತೆ ವಾಪಸ್ ಬರುತ್ತೆ. ಬರುತ್ತೆ. ಅಂದ್ರೆ ಇದು ಯಾವ ಭಾಗದಾನೆ ಸರ್ ಭೀಮ? ಇದು ಭದ್ರಾ ಭಾಗ. ಅಂದ್ರೆ ಇದೇ ಭೀಮಂತರ ಆನೆಗಳು ಭದ್ರಾ ಭಾಗ ಇದಾವೆ. ಮುತ್ತೋಡಿ ಫಾರೆಸ್ಟ್ ಅಲ್ಲಿ ತುಂಬಾ ಇದೆ. ಮುತ್ತೋಡಿಲಿ ಭೀಮ ಇಷ್ಟು ದಷ್ಟಪುಷ್ಟವಾಗಿರ್ಲಿಲ್ಲ. ನಮಗೆ ಆನೆ ಬಂದು ನೀವು ನಂಬಲ್ಲ, ನಮ್ದು ಹೆಂಗಿದೆ ಅಂದ್ರೆ ಅರೆಮಲ್ನಾಡು. ನಮ್ ಸ್ವಲ್ಪ ಈ ಕಡೆ ಸೈಡ್ ಹೋದ್ರೆ ನಮ್ಗೆ ನಮ್ಮ ಮಲ್ನಾಡು ಕೂರ್ಗ್ ಬಾರ್ಡ್ರು, ನಮ್ಮಲ್ಲಿ ಹಲಸಿನ ಇದು ಭತ್ತ ಅವೆಲ್ಲ ಸಿಗುತ್ತೆ. ಹಿಂಗ್ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ರಾಗಿ, ಜೋಳ, ಬಾಳೆ ಎಲ್ಲ ಸಿಗುತ್ತೆ. ಮೇವ್ ಏನೇನ್ ಬೇಕು ಆನೆಗಳಿಗೆ ಆ ಟೈಮಿಗೆ ಸರಿಯಾಗಿ ಸಿಗುತ್ತೆ. ಹಂಗಾಗಿ ಆನೆಗಳು ಇಲ್ಲಿಗೆ ವಲಸೆ ಬರೋ ಸಹಜ. ಮತ್ತೆ ಬ್ಯಾಕ್ ವಾಟ್ರ್ ಇರೋದ್ರಿಂದ ಬಂದೇ ಬರ್ತಾರೆ.